ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಈ ದಿನ ನಾನು ನಿಮ್ಮೆಲ್ಲರನ್ನು ಸಂಧಿಸಲು ಈ ವಿಡಿಯೋ ಮೂಲಕ ಕರ್ತನು ಕೃಪೆ ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರಿಸ್ತೇನೆ. ನಾವು ಕಡೂರಿನ ಯೇಸು ಪ್ರಾರ್ಥನಾ ಮಂದಿರದಲ್ಲಿ ದೇವರ ಆಲಯ ಕಟ್ಟುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕ ವಿಡಿಯೋಗಳಲ್ಲಿ ನಾನು ವಾಕ್ಯ ಸಂದೇಶನ ಹಂಚಿಕೊಳ್ಳೋಕ್ಕಾಗ್ತಾ ಇಲ್ಲ. ನನ್ನ ಸ್ನೇಹಿತರೆ, ಈ ದಿನ ಮೊದಲನೆಯ ದಿನ ಏಪ್ರಿಲ್. ದೇವರ ಕೃಪೆ ಕರುಣೆ ನಿಮ್ಮ ಮೇಲೆ ಹೇಗಿದೆ? ನೀವು ಕರ್ತನ ಆಶೀರ್ವಾದವನ್ನು ಈ ಒಂದು ದಿನದಲ್ಲಿ ಸಂಪೂರ್ಣವಾಗಿ ಹೊಂದಿಕೊಳ್ಬೇಕಂತ ನಾನು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಸ್ನೇಹಿತರೆ, ದೇವರು ವಾಗ್ದಾನ ಮಾಡಿದ್ದಾರೆ. ಯೆರೆಮೀಯ 1ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗೋದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ. ಇವತ್ತು ನೀವು ಹೇಳ್ತಾ ಇರ್ಬೋದು, ನನ್ನ ಜೊತೆ ಯಾರಿದ್ದಾರೆ ದೇವರೇ? ನನಗಾಗಿ ಹೋರಾಟ ಮಾಡೋರು ಯಾರಿದ್ದಾರೆ? ನನಗಾಗಿ ಪ್ರಾರ್ಥಿಸೋರು ಯಾರಿದ್ದಾರೆ? ನನ್ನ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರ ಕೊಡುವಂತೆ ದೇವರೇ ನಿನ್ನ ಕೃಪೆಯನ್ನು ನನಗೆ ಅನುಗ್ರಹಿಸುವಂತೆ ಮಾಡುವಂಥ ಒಂದು ಆತ್ಮೀಕ ಮಕ್ಕಳು ನನಗೆ ಯಾರಿದ್ದಾರೆ? ನನ್ನ ಜೊತೆ ಯಾರೂ ಇಲ್ಲವೇ? ನಾನು ಅನಾಥಳು ದೇವರೇ, ನನಗೆ ಯಾಕಪ್ಪ ಇಷ್ಟೆಲ್ಲ ಶೋಧನೆ, ಕಷ್ಟಗಳು, ಚಿಂತೆ, ವೇದನೆ ಎಂಬುದಾಗಿ ನೀವು ಹೇಳ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿ ಈ ದಿನ ಈ ವಾಕ್ಯ ಸಂದೇಶದಿಂದ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ದೇವರು ಆತನು ನಿನ್ನನ್ನು ಉದ್ಧರಿಸಲು ಬರುವಾಗ ನಿನಗೆ ವಿರೋಧವಾಗಿ ಎಷ್ಟೋ ಜನರು ನಿನಗೆ ಹೇಳ್ತಾ ಇರ್ಬೋದು. ಆದರೆ ಕರ್ತನೆ ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಉದ್ಧರಿಸ್ತೇನೆ, ನಾನು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರ್ತೇನೆ. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲು ಆಗೋದಿಲ್ಲ. ನಿನ್ನನ್ನು ಸೋಲಿಸಲು ಆಗುವುದೇ ಇಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ. ಈ ದಿನ ಇವೇ ವಾಕ್ಯ ಸಂದೇಶ ನಾವು ಕೇಳಿದೆವು. ಯೆರೆಮೀಯ 1ನೇ ಅಧ್ಯಾಯ 19ನೇ ವಾಕ್ಯದಂತೆ ಏಪ್ರಿಲ್ 1ನೆಯ ದಿನ ಈ ತಿಂಗಳೆಲ್ಲ ಕರ್ತನು ನನ್ನ ಸಂಗಡ ಈ ವಾಕ್ಯ ಏನು ಮಾತಾಡಿದಾರೋ ಇದರ ಪ್ರಕಾರವಾಗಿ ನನ್ನನ್ನು ಆಶೀರ್ವಾದ ಮಾಡಪ್ಪ. ದೇವರೇ, ನನಗೆ ಅನೇಕ ವೈರಿ ಪೀಡನೆಗಳಿದೆ, ಅನೇಕ ದುಷ್ಟರು ನನ್ನ ವಿರೋಧವಾಗಿದ್ದಾರೆ. ಕರ್ತನೇ, ನನ್ನನ್ನು ಆಶೀರ್ವದಿಸು ಅಂತ ಹಂಬಲಿಸ್ತಾ ಇದ್ದೀರೋ? ನಿಜಕ್ಕೂ ಕರ್ತನೆ ಹೇಳ್ತಾರೆ, ಪರಿಶುದ್ಧಾತ್ಮ ದೇವರು ನಿಮ್ಮನ್ನೇ ಕುರಿತು ಈ ವಾಕ್ಯವನ್ನು ಮಾತಾಡಿದ್ದಾರೆ. ಈ ದಿನ ದೇವರ ಸಂಪೂರ್ಣವಾದ ಆಶೀರ್ವಾದನೆ ಹೊಂದಿಕೊಳ್ತಾ ಇದ್ದೀರಿ. ನಿನಗೆ ವಿರೋಧವಾಗಿ ಅವರು ಯುದ್ಧ ಮಾಡ್ತಾರೆ, ಬಟ್ ನಿನ್ನನ್ನು ಸೋಲಿಸಲಾಗೋದಿಲ್ಲ. ಯಾಕೆಂದರೆ ನಿನ್ನ ಪಕ್ಷದಲ್ಲಿ ದೇವರೆದ್ದು ಹೋರಾಡ್ತಾ ಇದ್ದಾರೆ. ಆತನೇ ಕೀರ್ತನೆ 68 1ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ನಿನಗಾಗಿ ಎದ್ದು ಹೊರಡ್ತಾ ಇದ್ದೇನೆ. ದೇವರೆದ್ದು ಹೊರಡುವಾಗ ಆತನ ವೈರಿಗಳೆಲ್ಲ ಚದರಿ ಹೋಗ್ತಾರೆ. ದೇವರು ನಿನ್ನ ಪಕ್ಷದಲ್ಲಿರುವಾಗ, ಆತ ನಿನ್ನನ್ನು ಉದ್ಧರಿಸಲು, ಆತನೇ ನಿನ್ನ ಜೊತೆಯಲ್ಲಿರುವಾಗ ಆತನೇ ಎದ್ದು ಹೋರಾಟ ಮಾಡ್ತಾ ಇದ್ದಾರೆ. ಪರಿಶುದ್ಧ ಆತ್ಮದೇವರು ಸಂಪೂರ್ಣ ಒಂದು ಆಶೀರ್ವಾದವನ್ನು, ಅದ್ಭುತವನ್ನು ನಿನಗೆ ಅನುಗ್ರಹಿಸ್ತಾ ಇದ್ದಾರೆ. ಅದು ಕುಟುಂಬವಾಗಿ ಸಂಪೂರ್ಣ ಹೃದಯದಿಂದ ಪ್ರಾರ್ಥನೆ ಮಾಡಿ, ಕರ್ತನೇ ನನ್ನನ್ನು ಆಶೀರ್ವದಿಸು, ನನ್ನನ್ನು ಉದ್ಧರಿಸು. ಈ ಒಂದು ತಿಂಗಳಲ್ಲಿ ನಾನು ಅನೇಕವಾದ ಆ ಒಂದು ಪ್ರಾರ್ಥನೆ ಬೇಡಿಕೆಗಳನ್ನು ಇಟ್ಕೊಂಡಿದ್ದೇನೆ ಸ್ವಾಮಿ. ಇದೆಲ್ಲ ಬೇಡಿಕೆಗಳು ನಿಮ್ಮ ಪಾದದಲ್ಲಿ ಇಡ್ತಾ ಇದ್ದೇನೆ. ಇಂದೇ ನನ್ನನ್ನು ಆಶೀರ್ವದಿಸು. ಈಗಲೇ ಬೇಡಿಕೊಳ್ಳ್ರಿ, ಕರ್ತ ನಿಮ್ಮ ಇಷ್ಟಾರ್ಥ ನೆರವೇರಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಬೇಡಿಕೊಳ್ತಾ ಇದ್ದಾರೋ ಈಗಲೇ ಅವರಿಗೆ ಅದ್ಭುತ ಮಾಡು. ನಿನಗೆ ವಿರೋಧವಾಗಿ ಅವರು ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗೋದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ. ಹೌದು ಸ್ವಾಮಿ, ನೀವು ವಾಗ್ದಾನ ಮಾಡಿದ್ದಂತೆ ತಂದೆ, ನಿನ್ನ ಮಕ್ಕಳಿಗೆ ಎಷ್ಟೋ ವೈರಿಗಳ ಪೀಡನೆ ಇರ್ಬೋದು, ಒಬ್ಬ ಶತ್ರು ಪೀಡನೆಯಿಂದ ಅವರು ಬಳಲ್ತಾ ಇರ್ಬೋದು. ಪಿಚಾಚಿ ಆತ್ಮಗಳ ಅನೇಕ ರೀತಿಯ ಬಾಧಿಸ್ತಾ ಇರ್ಬೋದಪ್ಪ. ಬಡತನ, ಕೊರತೆ, ಸಾಲ, ಸಂಕಷ್ಟ, ವೇದನೆ, ವ್ಯಾಧಿ ಮುತ್ತಿಕೊಂಡಿರ್ಬೋದು ತಂದೆ. ಈಗಲೇ ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ, ಎಲ್ಲ ದುಷ್ಟಾತ್ಮಗಳು ಅವರ ಕುಟುಂಬವನ್ನು, ಅವರ ಶರೀರವನ್ನು, ಅವರ ಎಲ್ಲ ಆಲೋಚನೆಗಳಿಂದ ಹೊರಗೆ ಬರಲಿ ಎಂದು ಆಜ್ಞೆ ಕೊಡ್ತೇನೆ. ಕರ್ತನು ಈಗಲೇ ಮುಟ್ಟು ಸ್ವಾಮಿ, ಸ್ವಸ್ಥಪಡಿಸು, ಅವರನ್ನು ಆಶೀರ್ವದಿಸು. ಅವರನಿಗೆ ವಿರೋಧವಾಗಿರುವಂಥ ಎಲ್ಲ ಶತ್ರು ಪೀಡನೆಯಿಂದ ಲಯವಾಗಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಈ ತಿಂಗಳಲ್ಲಿ ಉತ್ತಮವಾದಂಥ ಆಶೀರ್ವಾದ, ಮಹಿಮೆಯಾದ ಆಶೀರ್ವಾದ ಅವರ ಮೇಲೆ ಇಳಿಯಲಿ ದೇವರೇ. ಅವರನ್ನು ಉದ್ಧಾರ ಮಾಡು ಸ್ವಾಮಿ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ ಅಂದಿದ್ದೀರ.
ಅವರ ಸಂಗಡ ನೀನು ಇರುವಾತನೆಂದು ತೋರ್ಪಡಿಸು ಪವಿತ್ರಾತ್ಮನೇ. ಈಗಲೇ ನೀನು ಉದ್ಧರಿಸು. ನಿನ್ನ ಎಲ್ಲ ಆಶೀರ್ವಾದ, ಸಕಲ ಆಶೀರ್ವಾದ ಅವರ ಮೇಲೆ ಇಳಿಯಲಿ. ಅವರ ಆಸೆಗಳೆಲ್ಲವೂ ನೆರವೇರಲಿ. ಅವರ ಇಷ್ಟಾರ್ಥ ಪೂರ್ಣವಾಗಲಿ. ತಂದೆ, ಅವರೇನೇನು ಬೇಡುತ್ತಿದ್ದಾರೋ ಅಪ್ಪ, ಅದೆಲ್ಲವನ್ನು ನೀನು ಅನುಗ್ರಹಿಸ್ತಾ ಇದೆಯಾ. ಅದಕ್ಕಾಗಿ ವಂದನೆ. ನಿನ್ನ ನಾಮಲ್ಲಿ ಮಹಿಮೆ ಆಗಲಿ. ಎಲ್ಲ ಕುಟುಂಬಗಳಲ್ಲಿ ಅಪ್ಪ, ಎಲ್ಲ ಪ್ರತಿಯೊಂದೊಂದು ಮಕ್ಕಳ ಹೃದಯದಲ್ಲೂ ದೈವಿಕ ಸಮಾಧಾನ, ಶಾಂತಿ ನೆಲೆಸಲಿ. ರಾಜನೇ, ಆಶೀರ್ವದಿಸು ತಂದೆ. ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ಅವರು ಬೇಡಿದಕ್ಕಿಂತ ಹೆಚ್ಚಾದನ್ನು ಕೊಟ್ಟಿದ್ದೀರಾ. ನಾನು ನಂಬಿದ್ದೇನಪ್ಪ. ನಿನಗೆ ಈ ಮಹಿಮೆ ಯೇಸುವಿನ ನಾಮದಲ್ಲಿ ತಂದೆ. ಆಮೀನ್. ಪ್ರೇರೆ, ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಕಡೂರು ದೇವಕ್ಕೆ ಅಫಿಷಿಯಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಹಾಕಿ. ಎಲ್ಲರಿಗೂ ಈ ವಾಕ್ಯ ಸಂದೇಶವನ್ನು ಕಳಿಸಿ. ಕರ್ತನು ನಿಮ್ಮನ್ನು, ಎಲ್ಲ ಜನಾಂಗವನ್ನು ಕರ್ತನ ಆಶೀರ್ವಾದ ಮಾಡೋಕ್ಕೆ ಇಚ್ಛಿಸ್ತಾ ಇದ್ದಾರೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಬೇಡಿಕೆಗಾಗಿ ನಮಗೆ ಕರೆ ಮಾಡಿ. ನಾವು ನಿಮಗಾಗಿ ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಉದ್ಧರಿಸಲಿ. ಇನ್ನೂ ಅಧಿಕವಾದ ಆಶೀರ್ವಾದ ನಿಮ್ಮ ಮೇಲೆ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮ ಸಹೋದರಿ ಕಡೂರು ದೇವ.